ಹೇಳಿ. ಈ 2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟ್ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ವಿ. 53 ಲಕ್ಷ ಕೋಟಿ ರೂಪಾಯಿಗಳ ಈ ಬಜೆಟ್ ಅಲ್ಲಿ ಕಾರ್ಮಿಕರು, ರೈತರು, ಹಿಂದುಳಿದ ಜಾತಿಗಳು, ದಲಿತರು ಇವರ ಅಭಿವೃದ್ಧಿಗೆ ಏನಾದರೂ ಪೂರಕವಾದಂಥ ಯೋಜನೆಗಳನ್ನ ಘೋಷಣೆ ಮಾಡಿದಾರಾ ಅಂತ ನಾವು ಗಮನಿಸೋದಾದರೆ ಇದು ಸಂಪೂರ್ಣವಾಗಿ ಶ್ರೀಮಂತರ ಪರವಾದಂಥ ಉದ್ಯಮಿಗಳ ಲಾಭಕ್ಕೋಸ್ಕರ ರೂಪಿಸಿರ್ತಕ್ಕಂಥ ಬಜೆಟ್ ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ದೀವಿ. ಬಹಳ ಮುಖ್ಯವಾಗಿ ರೈತರ ಏಳಿಗೆ ಆಗಬೇಕಂದ್ರೆ ಕೃಷಿ ಇಲಾಖೆಗೆ ಹೆಚ್ಚು ಹಣ ಕೊಡಬೇಕು. ಆದರೆ ಈ ಬಾರಿ ಕೃಷಿ ಇಲಾಖೆಗೆ 1,62,000 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ. ಆದರೆ ಕಳೆದ ಬಜೆಟ್ನಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ಕೃಷಿ ಇಲಾಖೆಗೆ 1,71,000 ಕೋಟಿ ರೂಪಾಯಿಗಳಷ್ಟು ಹಣ ನೀಡಿದ್ರು. ಅಂದ್ರೆ ಈ ವರ್ಷ 10,000 ಕೋಟಿ ರೂಪಾಯಿಗಳನ್ನ ಕಡಿಮೆ ಮಾಡಿದ್ದಾರೆ. ಅದ್ರ ಮುಖಾಂತರ ರೈತರಿಗೆ ಬಹಳ ದೊಡ್ಡ ದ್ರೋಹ ಎಸಗ್ತಾ ಇದೆ. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಕೃಷಿ ಇಲಾಖೆ ಕೊಡ್ತಕ್ಕಂಥ ಹಣವನ್ನ ಕಡಿಮೆ ಮಾಡಿದ್ದಾರೆ. ಇನ್ನು SC STಗಳು ಮತ್ತು OBCಗಳ ಅಭಿವೃದ್ಧಿಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಕೇವಲ 62,000 ಕೋಟಿ ರೂಪಾಯಿಗಳಷ್ಟು ಹಣನ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಆದರೆ ಕಳೆದ ವರ್ಷಕ್ಕಿಂತ 9,000 ಕೋಟಿ ರೂಪಾಯಿಗಳು ಕಡಿಮೆ ಆಗಿದೆ. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಹಣ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗ್ಬೋದು, ಹಾಸ್ಟೆಲ್ ಸೌಲಭ್ಯಗಳಾಗ್ಬೋದು, ಅಥವಾ ಎಜುಕೇಶನ್ಗೆ ಸಂಬಂಧಪಟ್ಟಂತ ಹಲವಾರು ಯೋಜನೆಗಳನ್ನ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಆದರೆ ಸಮಾಜ ಕಲ್ಯಾಣ ವಿಭಾಗಕ್ಕೆ ಬಜೆಟ್ನಲ್ಲಿ ಹಣ ಕಡಿಮೆ ಮಾಡಿದ್ರೆ ಅದು ಪರೋಕ್ಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಜನತೆಯ ಮೇಲೆ ಏನು ಪರಿಣಾಮ ಬೀರುತ್ತೆ. ಸೊ ಆ ಮುಖಾಂತರ ಈ SC ST ವಿದ್ಯಾರ್ಥಿಗಳು ಮತ್ತು OBC ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಇವರು ಬುಡಕ್ಕೆ ಕೊಡ್ಲಿ ಪೆಟ್ಟು ಕೊಡ್ತಕ್ಕಂಥ ಬಜೆಟ್ ಇದಾಗಿದೆ. ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಶಿಕ್ಷಣಕ್ಕೆ GDPಯ ಸುಮಾರು 5% ಕನಿಷ್ಠ 5% ಬಳಸಬೇಕು. ಆದರೆ ಈ ಬಜೆಟ್ ಅಲ್ಲಿ 1,39,000 ಕೋಟಿ ರೂಪಾಯಿಗಳು ನಾವು ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿದೀವಿ ಅಂತ ಹೇಳ್ತಾರೆ. ಅದು GDPಯ ಕೇವಲ 2.7% ಮಾತ್ರ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಶಿಕ್ಷಣ ಇವತ್ತಿನವರೆಗೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಸದೃಢ ಆಗ್ತಕ್ಕಂಥದ್ದು ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಆರೋಗ್ಯ ಇಲಾಖೆಗೆ GDPಯ ಸುಮಾರು 4-5% ಹಣ ಒದಗಿಸ್ಬೇಕು. ಆದರೆ ಈಗ ಕೊಟ್ಟಿರ್ತಕ್ಕಂಥದ್ದು 1.4 ಲಕ್ಷ ಕೋಟಿ, ಅಂದ್ರೆ GDPನಲ್ಲಿ ಕೇವಲ 1.8% ಮಾತ್ರ ಆಗುತ್ತೆ. ಸೊ ಇದರ ಅರ್ಥ ಏನಂತಂದ್ರೆ ಆರೋಗ್ಯಕ್ಕೂ ಕೂಡ ಇವರು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಬಹಳ ದುರ್ಬಲ ಆಗ್ತಾ ಇದೆ. ಇದ್ರ ಜೊತೆಗೆ ಇಡೀ ದೇಶವನ್ನ ಸಾಲದ ಕೂಪಕ್ಕೆ ತಳ್ತಕ್ಕಂಥ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇದೆ. ಅದರಲ್ಲೂ ಕೇಂದ್ರ ಸರ್ಕಾರ ಈ ಬಜೆಟ್ನ ಅನುಷ್ಠಾನಕ್ಕೆ 53 ಲಕ್ಷ ಕೋಟಿ 47 ಲಕ್ಷ ಕೋಟಿ ಬಜೆಟ್ ಏನಿದೆ ಇದು ಅನುಷ್ಠಾನ ಮಾಡ್ಬೇಕಂದ್ರೆ 17 ಲಕ್ಷ ಕೋಟಿಯಷ್ಟು ಹಣವನ್ನ ಸಾಲ ಮಾಡಬೇಕಾಗುತ್ತೆ. ಈಗ ಒಟ್ಟಾರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಕೇವಲ 55 ಲಕ್ಷ ಕೋಟಿ ಸಾಲ ಈ ದೇಶದ ಮೇಲಿತ್ತು. ಈಗ ಅದು 214 ಲಕ್ಷ ಕೋಟಿ ದಾಟಿದೆ. ಸೊ ಈ ಬಜೆಟ್ ಅನುಷ್ಠಾನಕ್ಕೂ ಕೂಡ 17 ಲಕ್ಷ ಕೋಟಿ ಸಾಲ ಮಾಡಬೇಕಂದ್ರೆ ಒಟ್ಟು ಬಜೆಟ್ನ 20% ಹಣವನ್ನ ಕೇವಲ ಬಡ್ಡಿಗೆ ಕೊಡ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆ ಈ ದೇಶದಲ್ಲಿ ರೂಪುಗೊಳ್ತಾ ಇದೆ. ಹೀಗೆ ಸಾಲ ಮಾಡ್ತಾ ಹೋದ್ರೆ ಆ ಸಾಲದಿಂದ ಬಡವರಿಗೆ ಮನೆನೂ ಸಿಕ್ಕಿಲ್ಲ, ಸರ್ಕಾರಿ ಹಾಸ್ಪಿಟ್ಲ್ಗಳು ಉದ್ಧಾರ ಆಗ್ತಾ ಇಲ್ಲ, ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಅಥವಾ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಉದ್ಧಾರ ಆಗ್ತಾ ಇಲ್ಲ, ಅಥವಾ ಕೃಷಿ ರೈತರು ಈ ದೇಶದ ಬೆನ್ನೆಲುಬು ಅವರು ಉದ್ಧಾರ ಆಗ್ತಾ ಇಲ್ಲ. ಮತ್ತೆ ಈ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಈ ಹಣ ಕಾರ್ಪೊರೇಟ್ ಉದ್ಯಮಿಗಳಿಗೆ ಹೋಗ್ತಾ ಇದೆ. ಇವತ್ತು ಕಾರ್ಪೊರೇಟ್ ಉದ್ಯಮಿಗಳ ಲಾಭ 180% ಏರಿಕೆ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಸುಮಾರು 32 ಕೋಟಿ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಅವರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸವನ್ನ ಈ ಬಜೆಟ್ನಲ್ಲಿ ನೇರ ಉದ್ಯೋಗ ಒದಗಿಸ್ತಕ್ಕಂಥ ಯಾವುದೇ ಯೋಜನೆಯನ್ನ ಪ್ರಕಟಣೆ ಮಾಡಿಲ್ಲ. ನಿರುದ್ಯೋಗಿಗಳಿಗೆ ನೇರ ಉದ್ಯೋಗ ಯಾವುದಪ್ಪ ಅಂದ್ರೆ ಪ್ರಿಯಾರಿಟಿ ಸರ್ಕಾರದಿಂದನೇ ಶುರುವಾಗಬೇಕು. 20 ಲಕ್ಷ ಸರ್ಕಾರಿ ನೌಕರಿಯನ್ನ ಭರ್ತಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ, ಭರ್ತಿ ಮಾಡ್ತಾ ಇಲ್ಲ. ಇನ್ನು ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಅದು ಜೀವನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಇಲ್ಲದೆ ಇರತಕ್ಕಂಥ ಉದ್ಯೋಗಗಳು. ಸೊ ಈ ದೇಶದಲ್ಲಿ 32 ಕೋಟಿ ಏನು ವಿದ್ಯಾವಂತ ನಿರುದ್ಯೋಗಿಗಳನ್ನ ಒಂದು ರೀತಿಯಲ್ಲಿ ಅವರು ಯೂಸ್ಲೆಸ್ ಅಂದ್ರೆ ಅವರ ಮಾನವ ಸಂಪನ್ಮೂಲ ಸಂಪೂರ್ಣವಾಗಿ ವ್ಯರ್ಥ ಆಗುವ ನಿಟ್ಟಿನಲ್ಲಿ ಈ ಸರ್ಕಾರಗಳು ವಿದ್ಯಾವಂತ ಯುವ ಜನತೆಯನ್ನ ನಿರುದ್ಯೋಗದ ಕೂಪಕ್ಕೆ ತಳ್ಳಿದ್ದಾರೆ. ಸೊ ಇದೆಲ್ಲವನ್ನ ನೋಡೋದಾದ್ರೆ ಇದು ವಿಕಸಿತ ಭಾರತದ ಬಜೆಟ್ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಖಂಡಿತ ವಿಕಸಿತ ಭಾರತದ ಬಜೆಟ್ ಅಲ್ಲ ಇದು. ಯಾರಿಗೆ ವಿಕಸಿತ ಭಾರತದ ಬಜೆಟ್ ಅಂತಂದ್ರೆ ಅದಾನಿ, ಅಂಬಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಉದ್ಯಮಿಗಳಿಗೆ ಮಾತ್ರ
ವಿಕಸಿತ ಭಾರತದ ಬಜೆಟ್ ಅಂತ ಹೇಳ್ಕೊಬೋದೇ ಹೊರತು ಬಡವರು ಹಿಂದುಳಿದ ಜಾತಿಗಳು ಎಸ್ ಖಂಡನೆ ಅನ್ನೋದಕ್ಕಿಂತ ಈ ಬಜೆಟ್ ನಲ್ಲಿ ಹಿಂದುಳಿದ ಜಾತಿಗಳಿಗೆ, ರೈತರಿಗೆ, ದಲಿತರಿಗೆ, ಕಾರ್ಮಿಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಯಾವುದೇ ಅನುಕೂಲ ಆಗದೇ ಇರತಕ್ಕಂತ ಒಂದು ಬಜೆಟ್ ಅನ್ನ ಇವರು ರೂಪಿಸಿದ್ದಾರೆ. ಇದು ಹಿಂದುಳಿದ ವರ್ಗಗಳ, ದಲಿತರ, ರೈತರ, ಕಾರ್ಮಿಕರ ವಿರೋಧಿ ಬಜೆಟ್ ಅಂತ ಹೇಳಿ ಬಯಸ್ತಾರೆ. ಕೃಷ್ಣಮೂರ್ತಿ ಎಂ, ರಾಜ್ಯಾಧ್ಯಕ್ಷರು, ಬಹುಜನ ಸಮಾಜ್ ಪಾರ್ಟಿ. ಕರ್ನಾಟಕ ರಾಜ್ಯ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಕೃಷ್ಣಮೂರ್ತಿ ಸರ್ ಅವರು ಕೇಂದ್ರ ಸರ್ಕಾರದ ಬಜೆಟ್ ಮೇಲಿನ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕೇಂದ್ರ ಸರ್ಕಾರದ ಬಜೆಟ್ನ ನ್ಯೂನತೆಗಳನ್ನು ಎತ್ತಿ ಹಿಡಿದು ತೋರಿಸಿದ್ದಾರೆ. ಜೊತೆಗೆ ಮಾಡಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಮತ್ತು ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯದಿಂದಾಗಲಿ ಮತ್ತು ಕೃಷಿ ಕಾರ್ಮಿಕರಿಗಾಗಲಿ ಯಾವುದೇ ರೀತಿ ಲಾಭ ಇಲ್ಲ. ಅದು ಕೇವಲ ಉದ್ಯೋಗಸ್ಥ ಏನು ಕಾರ್ಪೊರೇಟ್ ಕಂಪನಿಗಳೇನವ ಅದರ ಮಾಲೀಕರಿಗೆ ಮಾತ್ರ ಅದು ಸದಾವಕಾಶ ಇದ್ದಂಥ ಒಂದು ಬಜೆಟ್ ಆಗಿದೆ. ಅದಕ್ಕಾಗಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಕೇಂದ್ರ ಸರ್ಕಾರದ ಎಲ್ಲ ಈ ಬಜೆಟ್ನ ವಿರೋಧಿ ನೀತಿಯನ್ನು ಮುಂದೆ ಏನಪ್ಪ ಅಂತಂದ್ರೆ ನಾವು ಕೆಲವು ಕಾರ್ಯಕ್ರಮಗಳ ಮುಖಾಂತರ ಅವ್ರಿಗೆ ಏನಪ್ಪ ಅಂದ್ರೆ ಪ್ರತಿಭಟಿಸೋ ಕಾರ್ಯಕ್ರಮನ ಮುಂದೆ ಹಾಕೋತೀವಿ ಅಂತ ಹೇಳೋದ್ರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಶಿವ ಡಿ ಅಡಿಗೇಕರ್, ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷರು.